Avinash Shetty, my good friend, again a great leader from Zone 15 this year. ಸ್ನೇಹಿತರೆ, ನನ್ನ ಇಂಟ್ರೊಡಕ್ಷನ್ ಓದಬೇಕಾದ್ರೆ ಮೇಡಮ್ ಹೇಳಿದ್ರು, ಭರತ್ ಅವರು ಕೂಡ ಅವ್ರ ಕಾಲೇಜ್ ಡೇಸಲ್ಲಿ NCC ಕೆಡೆಟ್ ಆಗಿದ್ದರು ಅಂತ ಹೇಳಿ. ಸೊ ನಾನು ನನ್ನ ಸ್ಕೂಲ್ ದಿನದಲ್ಲಿ, ಕಾಲೇಜ್ ದಿನದಲ್ಲಿ NCC ಕೆಡೆಟ್ ಆಗಿದ್ದಾಗ ನಿಮಗೆ ಇವತ್ತು ನನಗೆ ಹೆಂಗೆ ವೆಲ್ಕಮ್ ಮಾಡಿದ್ರಿ, ಆ ಥರ ಸುಮಾರು VIPs ಎಲ್ಲ ನಮ್ಮ ಸ್ಕೂಲಿಗೆ ಬರಬೇಕಾದ್ರೆ ಚೀಫ್ ಮಿನಿಸ್ಟರ್ ಆಗಲಿ, ನ್ಯಾಷನಲ್ ಲೆವೆಲಿಂದ ನಾವು ಸಾಕಷ್ಟು ಆಫೀಸರ್ಸ್ನೆಲ್ಲ ಕರೆಸ್ತಿದ್ವಿ. ಏರ್ ಕಮಾಂಡರ್, ನೇವಿ ಆಫೀಸರ್ಸ್, ಆರ್ಮಿ ಆಫೀಸರ್ಸ್ ಎಲ್ಲ ಅವ್ರು ಬಂದಾಗ ನಾವು ಇದೇ ಥರ ಸೆಲ್ಯೂಟ್ ಕೊಡ್ತಾಯಿದ್ವಿ. ಸೊ ಐ ವಾಸ್ ಆಲ್ಸೋ ಒನ್ ಆಫ್ ದ ಲೀಡರ್ ಇನ್ NCC. ಸೊ ಆಗ ನಾವು ಇದೇ ಥರ ಕೂಡ ಸೆಲ್ಯೂಟ್ ಕೊಡ್ತಾಯಿದ್ವಿ. ಆಗ ನಾನೊಂದಿನ ಯೋಚನೆ ಮಾಡ್ತಿದ್ದೆ, ನಾನು ಕೂಡ ಒಂದಿನ ಆ ಕಾರ್ಯಕ್ರಮಕ್ಕೆ ಬರ್ತಿದ್ರಲ್ಲ ಗೆಸ್ಟಾಗಿ, ಸೊ ಅವರೊಟ್ಟಿಗೆ ಕೂತ್ಕೊಳ್ಬೇಕು, ಅವ್ರ ಜೊತೆ ಮಾತಾಡಬೇಕು, ಆ ಥರ ಅವಾಗಿನ ಅನಿಸಿಕೆ ಆಗಿತ್ತು. ಬಟ್ ಈಗ JCI ಮುಖಾಂತರ ಆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಸಿಕ್ಕಿದ ನಂತರ ಸುಮಾರು ಇದುವರೆಗೂ 5-6 ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ, 5-6 ರಾಜ್ಯದ ಗವರ್ನರ್ ಜೊತೆ ಕೂತ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದೆ ನನಗೆ. ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂತ ಹೇಳಿದ್ರೆ, ನಿಮ್ಮ ಈ ಸಣ್ಣ ಪುಟ್ಟ ಕನಸುಗಳು ಇವಾಗ ಏನು ಕಾಣ್ತಿರಲ್ಲ, ಅದು ಮುಂದೆ ಒಂದು ದಿನ ನಿಜವಾಗ್ಲೂ ಆಗಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೋಸ್ಕರ ಕಷ್ಟಪಡಬೇಕು. ಅದು ನಿಮ್ಮ ದೃಷ್ಟಿ ಇಲ್ಲಿಂದ ಶುರು ಆಗುತ್ತೆ. ನಿಮ್ಮ ಆ್ಯಂಬಿಷನ್, ಫ್ಯೂಚರ್ ಏನು ಇಟ್ಕೊಳ್ತೀರಾ ಅದು ತುಂಬ ದೂರದಲ್ಲಿರಬೇಕು, ಭಾಳ ಎತ್ತರ ಮಟ್ಟದಲ್ಲಿ ನೀವು ಆಲೋಚನೆ ಈಗಿಂದ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಆ್ಯಂಡ್ JC ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಸಾಗರದಷ್ಟು ಆಪರ್ಚುನಿಟೀಸ್ ಈ ಸಂಸ್ಥೆಯಲ್ಲಿದೆ. ನಿಮ್ಮನ್ನು ನೀವು ಈ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡ್ರೆ ಸಾಕಷ್ಟು ಕಲಿಬೋದು, ಬಹಳಷ್ಟು ಎತ್ತರ ಮಟ್ಟಕ್ಕೆ ನೀವು ಬೆಳಿಬೋದು. ನಿಮಗೆ ಗೊತ್ತಿರಬೇಕು ಈ ಸಂಸ್ಥೆಯಿಂದ ಏನು ತೊಗೊಳ್ಬೇಕು, ಇಲ್ಲಿ ಏನೆಲ್ಲ ನನಗೆ ಆಪರ್ಚುನಿಟೀಸ್ ಇದೆ ಅಂತ ಹೇಳಿ. ಬಿಕಾಸ್ ಇದ್ರ JCIಗೆ ಸೇರಿ ನಿಮ್ಗೆ ಇದೆಲ್ಲ ಸಿಗುತ್ತೆ ಅಂತ ಹೇಳೋಕ್ಕೆ ನಮ್ಮಲ್ಲಿ 1-2 ಆಪರ್ಚುನಿಟಿ ಇಲ್ಲ, ಸಾಕಷ್ಟಿದೆ. ಸಾವಿರಾರು ಆಪರ್ಚುನಿಟೀಸ್ ಬಗ್ಗೆ ನನಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವತ್ತು ಪೂರ್ತಿ ದಿನ ನಾನು ಮಾತಾಡ್ಬೋದು, ರೈಟ್? ಸೊ ನಿಮಗೆ ಗೊತ್ತಿರಬೇಕು ನಾನು ಏನು ಆಗಬೇಕು ಮುಂದೆ, ನನಗೆ ಈ ಸಂಸ್ಥೆಯಿಂದ ಏನು ತೊಗೊಂಡ್ರೆ ನಾನು ಆ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ, ಇದು ನಿಮಗೆ ಗೊತ್ತಿರಬೇಕು. ಸೊ ನಿಮ್ಮನ್ನು ನೀವು ಎಷ್ಟು ಮಟ್ಟಿಗೆ ಇಲ್ಲಿ ತೊಡಗಿಸ್ಕೊಳ್ತೀರೋ ಅಷ್ಟು ಮಟ್ಟಕ್ಕೆ ಬೆಳಿತೀರ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಅವಿನಾಶ್ ಶೆಟ್ರೆ, ಅದ್ಭುತವಾದ ಕಾರ್ಯಕ್ರಮ, ಭಾಳ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ನೀವು ಇನ್ವಾಲ್ವ್ ಮಾಡಿಕೊಂಡಿದ್ದು. JCI ಇಂಡಿಯಾದಲ್ಲಿ ಕೂಡ ನಾವು ಫೌಂಡೇಶನ್ ಅನ್ನೋ ಒಂದು ಕಾರ್ಯಕ್ರಮ ಭಾಳ ವರ್ಷದಿಂದ ನಡೆಸ್ಕೊಂಬರ್ತಿದ್ದೀವಿ. ಪ್ರತಿ ವರ್ಷ ಸುಮಾರು 3,000ದಿಂದ 5,000 ಜನ ವಿದ್ಯಾರ್ಥಿಗಳಿಗೆ ನಾವು ಈ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ. ನ್ಯಾಷನಲ್ ಲೆವೆಲಲ್ಲಿ ಸುಮಾರು 3,000ದಷ್ಟು ಹಣವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಿದ್ದೀವಿ. ನಿಮ್ಮಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ನೀವು JCI ಇಂಡಿಯಾನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾವು ಸದಾ ಮುಂದೆ ಇದ್ದೀವಿ. ಹಾಗೆಯೇ ನಮ್ಮಲ್ಲಿ ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತಿದೆ. ಇಷ್ಟು ವರ್ಷ NLTS ಅಂತ ನಡೆಸ್ಕೊಂಬಂದಿದ್ದೀವಿ. ಕಳೆದ ವರ್ಷದಿಂದ ಅದನ್ನು JCSAT ಅಂತ ಕರಿತಿದ್ದೀವಿ, JCI ಸ್ಕಾಲರ್ಶಿಪ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ. ಸುಮಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗೋರಿಗೆ ಲಕ್ಷಾಂತರ ರೂಪಾಯಿ ಬಹುಮಾನ ಇದೆ. ಫಸ್ಟ್ ಪ್ರೈಸು 1.25 ಲಕ್ಷ ರೂಪಾಯಿ ಬಹುಮಾನ ಇದೆ. ಇಲ್ಲಿರೋರೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀರಿ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಿ. ಸೊ ನೀವೆಲ್ಲರೂ ಈ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಖಂಡಿತವಾಗ್ಲೂ ನೀವು ಗೆಲ್ಲಿ ಅಂತ ಆಶಿಸ್ತೀನಿ. ಗೆದ್ದರೆ ನಮ್ಮ ನ್ಯಾಷನಲ್ ಕನ್ವೆನ್ಷನ್ಗೆ ನಾವು ಇನ್ವೈಟ್ ಮಾಡ್ತೀವಿ ನಿಮ್ಮನ್ನ. ಈ ಬಹುಮಾನ ನಮ್ಮ ನ್ಯಾಷನಲ್ ಕನ್ವೆನ್ಷನಲ್ಲಿ ನೀಡ್ತೀವಿ. ಪ್ರಥಮ ಬಹುಮಾನ 1.25 ಲಕ್ಷದಿಂದ 75,000, 50,000, 25,000 ಈ ಥರ ಹಲವಾರು ಸ್ಲ್ಯಾಬ್ಸ್ ಇದೆ. ಸೊ ಇಲ್ಲಿರೋ ಸಾಕಷ್ಟು ವಿದ್ಯಾರ್ಥಿಗಳು ಗೆಲ್ಲಿ ಅನ್ನೋದು ನನ್ನ ಆಸೆ. ಆಗಸ್ಟ್ 11ನೇ ತಾರೀಕು ಈ ಎಕ್ಸಾಮ್ ನಡೀತಿದೆ. ನೀವು ಅಧ್ಯಕ್ಷರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಎಕ್ಸಾಮಲ್ಲಿ ಅಂತ ಹೇಳಿ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆಯೇ JCI ಕಾರ್ಕಳ ಭಾಳ ವರ್ಷದಿಂದ ನಿಮ್ಮ ಎಲ್ಲ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೀನಿ, ಅದ್ಭುತವಾದ ಕಾರ್ಯಕ್ರಮಗಳು ಮಾಡ್ತಿದ್ದೀರಾ. ಝೋನ್ 15ಗೆ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂತಲೇ ಹೇಳ್ಬೋದು ಕಾರ್ಕಳ. ಸಾಕಷ್ಟು ಲೀಡರ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಸುಮಾರು ವರ್ಷದಿಂದ ನಾನು ನಿಮ್ಮನ್ನೆಲ್ಲ ನೋಡ್ಕೊತಾ ಬಂದಿದ್ದೀನಿ. ನಾನು ಈ ಮಟ್ಟಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಭಾಳಷ್ಟು ಹೆಚ್ಚಿದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ಆ್ಯಂಡ್ JCಯಲ್ಲಿ ಸದಾ ಹೀಗೆ ತೊಡಗಿಸ್ಕೊಳ್ಳೋಣ, ಇನ್ನಷ್ಟು ಎತ್ತರಕ್ಕೆ ಬೆಳೀತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.